ಎಲ್ಲರಿಗೂ ನಮಸ್ಕಾರ. ಗ್ರಾಹಕರ ಪ್ರೀತಿ ಮತ್ತು ನಂಬಿಕೆಯಿಂದ 110 ವರ್ಷಗಳ ಪಯಣ ಪೂರ್ಣಗೊಂಡಿದೆ. ಇನ್ನಷ್ಟು ಎತ್ತರದ ಗುರಿಗಳತ್ತ ಕರೂರ್ ವೈಶ್ಯ ಬ್ಯಾಂಕ್ 110 ವರ್ಷಗಳ ಯಶಸ್ವಿ ಪ್ರಯಾಣಕ್ಕೆ ಕಾರಣರಾದ ನಮ್ಮ ಅಮೂಲ್ಯ ಗ್ರಾಹಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ನಮ್ಮ ಗ್ರಾಹಕರ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕೇಳೋಣ ಬನ್ನಿ. ಕರೂರ್ ವೈಶ್ಯ ಬ್ಯಾಂಕ್ ನಮ್ಮ ಬ್ಯಾಂಕ್. 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 ಇದೀಗ ನಾವು ದೌಬಸ್ಪೇಟೆಯ ಅತಿ ದೊಡ್ಡ ಜ್ಯುವೆಲರಿ ಶಾಪ್ ಆಗಿರುವಂತಹ ಶ್ರೀ ಸಿದ್ಧಗಂಗಾ ಜ್ಯುವೆಲರಿ ಶಾಪ್ ನಲ್ಲಿ ಇದೀವಿ. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ ಹೆಸರು? ಮ್ಯಾಮ್ ನಿಮ್ ಹೆಸರು? ಮ್ಯಾಮ್ ದೌಬಸ್ಪೇಟೆಯಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ಅರೌಂಡ್ 15 ಇಯರ್ಸ್ ಇಂದ ನಾವು ಶಾಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 15 ಇಯರ್ಸ್. ಓಕೆ ಮ್ಯಾಮ್, ಬಿಸ್ನೆಸ್ ಎಲ್ಲ ಹೇಗ್ ನಡೀತಾ? ತುಂಬಾ ಚೆನ್ನಾಗಿದೆ. ಓಕೆ. ಅಂಡ್ ಕರೂರ್ ವೈಶ್ಯ ಬ್ಯಾಂಕ್ ಅಲ್ಲಿ ಯಾವ್ಯಾವ ಅಕೌಂಟ್ ಇದೆ ಮ್ಯಾಮ್? ನಮ್ದು ಸೇವಿಂಗ್ಸ್ ಇದೆ, ಆರ್ ಡಿ ಮಾಡ್ಕೊಂಡಿದೀವಿ, ಆರ್ ಡಿ ಕಟ್ತಾ ಇದೀವಿ, ಆಮೇಲೆ ಕರೆಂಟ್ ಅಕೌಂಟ್ ಕೂಡ ಇದೆ. ಓಕೆ. ಕರೂರ್ ವೈಶ್ಯ ಬ್ಯಾಂಕ್ ಸರ್ವಿಸ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಮ್ಯಾಮ್? ತುಂಬಾ ಒಳ್ಳೆ ಸರ್ವಿಸ್ ಕೊಡ್ತಾ ಇದಾರೆ. ನಾವು 15 ವರ್ಷದಿಂದ ಇಲ್ಲಿ ಬಿಸ್ನೆಸ್ ಮಾಡಿ ಬೇರೆ ಬ್ಯಾಂಕ್ ಗಳಿಗೆ ಕಂಪೇರ್ ಮಾಡಿದ್ರೆ ಈಸಿ ಆಕ್ಸೆಸ್. ನಾವು ಬೇಗ ಲೈಟ್ ಆಪ್ ಯೂಸ್ ಮಾಡೋದಾಗಿರ್ಬೋದು, RTGS ನಾವು ಪ್ರತಿಯೊಂದಕ್ಕೂ ತಲೆ ಕೆಡ್ಸ್ಕೊಂಡು ಅಲ್ಲಿಗೆ ಹೋಗಿ ಇಲ್ಲ ಏನೋ ಆಯ್ತು ಅಲ್ಲಿ ಬರ್ಕೊಡಿ, ಫಾರ್ಮ್ ಫಿಲ್ ಮಾಡ್ಕೊಡಿ, ಆತರದ್ದು ಯಾವ್ದು ಇಲ್ಲ. ಈಸಿಯಾಗಿ ಆಕ್ಸೆಸ್ ಮಾಡ್ಕೊಂಡು ನಾವು ಬಿಸ್ನೆಸ್ ನ ಒಂದ್ ಫಿಂಗರ್ ಟಿಪ್ಸ್ ಅಲ್ಲಿ ಅಂತ ಹೇಳ್ತಾರಲ್ಲ, ಆ ತರ ನಾವು ಮಾಡ್ತಾ ಇದ್ವಿ. ಕರೂರ್ ವೈಶ್ಯ ಬ್ಯಾಂಕ್ ಆಪ್ ಯೂಸರ್ ಫ್ರೆಂಡ್ಲಿ, ಕಾಂಪ್ಲಿಕೇಟೆಡ್ ಇಲ್ಲ, ಎಂತವರೆಗೂ ಅದು ಅರ್ಥ ಡಿಸೈನ್ ಮಾಡಿದ್ದಾರೆ. ಲಾಸ್ಟ್ ಆಗಿ ಒಂದು ಕ್ವಿಕ್ ಆಗಿ ಫೀಡ್ಬ್ಯಾಕ್ ಹೇಳೋದಾದ್ರೆ ಬಿಸ್ನೆಸ್ ಗ್ರೋ ಆಗಕ್ಕೆ ಇಂಥ ಬ್ಯಾಂಕ್ ಅವಶ್ಯಕತೆ ತುಂಬಾ ಬೇಕು ಮ್ಯಾಮ್. ಯಾಕಂದ್ರೆ ರೂರಲ್ ಸೈಡ್ ಅಲ್ಲಿ ಇಂಥ ಬ್ಯಾಂಕ್ ಅವಶ್ಯಕತೆ ಇದೆ. ಅದರಲ್ಲಿ ನಮ್ಮಂತ ಬಿಸಿ ಪೀಪಲ್ಸ್ ಗೆ ನಾವು ಕೂತಿದ ಕಡೆನೆ ಕೆಲಸ ಆಗೋ ತರ ಆಗ್ಬೇಕು ಅಂದ್ರೆ ಇಂಥ ಬ್ಯಾಂಕ್ ಗಳ ಅವಶ್ಯಕತೆ ತುಂಬಾ ಇದೆ. ನಮ್ ಸಪೋರ್ಟ್ ತುಂಬಾ ಆಲ್ರೆಡಿ 1.5 ವರ್ಷ ಆಯ್ತು ನಾವು ಅಕೌಂಟ್ ಓಪನ್ ಮಾಡಿ. ಸರ್ ಆಗ್ಲಿ ನಿಮ್ಮ ಸ್ಟಾಫ್ ಗಳಾಗ್ಲಿ ತುಂಬಾ ಚೆನ್ನಾಗಿ ನಮ್ಗೆ ಕೋಆಪರೇಟ್ ಮಾಡಿದ್ದಾರೆ. ಯಾವ್ದೇ ಎಲ್ಲಾ ವಿಚಾರದಲ್ಲೂ ಕೋಆಪರೇಷನ್ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಇದೀಗ ನಾವು ದೌಬಸ್ಪೇಟೆಯ ಶಿವಶಕ್ತಿ ಟ್ರೇಡರ್ಸ್ ನಲ್ಲಿ ಇದೀವಿ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ನಿಮ್ ಹೆಸರು? ಲಿಂಗಾರಾಧ್ಯ ಅಂತ ಹೇಳಿ. ಓಕೆ ಸರ್, ಇವಾಗ ದೌಬಸ್ಪೇಟೆಯಲ್ಲಿ ಎಷ್ಟು ವರ್ಷದಿಂದ ವ್ಯವಹಾರ ಮಾಡ್ತಾ ಇದ್ದೀರಾ? ನಾನು 25 ವರ್ಷದಿಂದ ಮಾಡ್ತಾ ಇದ್ದೀನಿ. ಓಕೆ ಸರ್, ಕರೂರ್ ವೈಶ್ಯ ಬ್ಯಾಂಕ್ ಅಲ್ಲಿ ಎಷ್ಟು ವರ್ಷದಿಂದ ಸರ್ವಿಸ್ ತಗೊಳ್ತಾ ಇದ್ದೀರಾ? ನಾನು 1 ವರ್ಷದ ಮೇಲೆ 2 ತಿಂಗಳಿಂದ ನಾನು ಸರ್ವಿಸ್ ತಗೊಂಡಿದ್ದೀನಿ. ಓಕೆ ಸರ್, ಲೋನ್ ಏನಾದ್ರು ತಗೊಂಡಿದ್ದೀರಾ ಕರೂರ್ ವೈಶ್ಯ ಬ್ಯಾಂಕ್? ತಗೊಂಡಿದ್ದೀನಿ ಮೇಡಮ್. ನಾನು ಬೇರೆ ಬ್ಯಾಂಕ್ ಅಲ್ಲಿ ತಗೊಬೇಕು ಅಂತ ಇದ್ದೆ, ನಿಮ್ ಸಿಬ್ಬಂದಿ ಬಂದು ನನ್ಗೆ ಅಪ್ರೋಚ್ ಮಾಡಿದ್ರು, ಅದರಿಂದ ನಾನು ಲೋನ್ ತಗೊಂಡಿದ್ದೀನಿ, ಹೌಸಿಂಗ್ ಲೋನ್ ತಗೊಂಡಿದ್ದೀನಿ. ಓಕೆ ಸರ್, ಪ್ರೊಸೆಸಿಂಗ್ ಎಲ್ಲ ಹೇಗ್ ಅನ್ಸ್ತು ನಿಮ್ಗೆ? ಇಲ್ಲ, ಬಹಳ ಚೆನ್ನಾಗಿದೆ ಮೇಡಮ್, ಬಹಳ ಅದ್ಭುತವಾಗಿದೆ. ನನಗೆ ಅದಕ್ಕಂತೂ ಬೇರೆ ಬ್ಯಾಂಕ್ ಅಲ್ಲಿ ಕಂಪೇರ್ ಮಾಡಿದಾಗ ನಾನು ಬೇರೆ ಬ್ಯಾಂಕ್ ಅಲ್ಲಿ ಹೋಗಿ ನಾನು ವಿಚಾರ ಮಾಡಿದ್ದೆ, ನಾನು ಆಲ್ರೆಡಿ ಮೊದ್ಲೇನೆ ಆ ವಿಚಾರ ಮಾಡ್ತಿದ್ದಕ್ಕೆ ಆ ಪ್ರೊಸೆಸಿಂಗ್ ನೋಡಿದಾಗ ನಿಮ್ಮ ಸಿಬ್ಬಂದಿ ಬಂದು ನಮ್ಮ ಹತ್ರ ಎಲ್ಲ ಮಾಡ್ಕೊಂಡು ನಿಮ್ ಪ್ರೊಸೆಸಿಂಗ್ ಅನ್ನು ಬಹಳ ಖುಷಿಗಿತ್ತು. ನಮ್ಗೆ ಬಹಳ ಚೆನ್ನಾಗಿ ನಮ್ಗೆ ಸರ್ವಿಸ್ ಕೊಟ್ಟಿದ್ದಾರೆ. ಇವಾಗ ಹೇಳಿದ್ರಿ ತುಂಬಾ ವರ್ಷದಿಂದ ದೌಬಸ್ಪೇಟೆಯಲ್ಲಿ ನಾನು ವ್ಯವಹಾರನ ಮಾಡ್ತಾ ಇದ್ದೀನಿ ಅಂತಿಕೊಂಡು, ಬೇರೆ ಬ್ಯಾಂಕ್ ಗೆ ಹೋಲಿಸಿದ್ರೆ ನಮ್ಮ ಕರೂರ್ ವೈಶ್ಯ ಬ್ಯಾಂಕ್ ಯಾಕೆ ಬೆಸ್ಟ್ ಅನ್ಸುತ್ತೆ? ಸರ್ವಿಸ್ ಚೆನ್ನಾಗಿದೆ, ನಿಮ್ಮ ಸಿಬ್ಬಂದಿ ಏನಾಗಿದೆ, ನಿಮ್ಮ ಬ್ಯಾಂಕಿನ ಸಿಬ್ಬಂದಿ ಬಂದು ನಮ್ಮ ಮನೆ ಬಾಗಿಲಿಗೆ, ನಮ್ಮ ಅಂಗಡಿ ಬಾಗಿಲಿಗೆ ಬಂದು ಎಲ್ಲಾ ವ್ಯವಹಾರನ ನಿಂತ್ಕೊಂಡು ಮಾಡ್ಕೊಂಡು ತಾವೇ ನಿಂತ್ಕೊಂಡು ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡು ಹೋಗ್ತಾರೆ. ಅದು ಬಹಳ ಖುಷಿ ಆಯ್ತು. ನಾವು ಬೇರೆ ಬ್ಯಾಂಕ್ ಅಲ್ಲಿ ಹೋಲಿಸಿದಾಗ ನಾವು ಅಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ನಾವು ಮಾಡ್ಕೊಡಿ ಅಂತ ಕೇಳಿದ್ರು ಅದು ಆಗ್ತಿರ್ಲಿಲ್ಲ. ಇಲ್ಲಿ ಬಂದು ನಮ್ಗೆ ವ್ಯವಹಾರ ಮಾಡ್ಕೊಂಡು ನಮ್ಮ ಡೋರ್ ಸ್ಟೆಪ್ ಬಂದು ಮಾಡ್ಕೊಂಡು ಹೋಗಿದ್ರೆ ಬಹಳ ಖುಷಿ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ನಿಮ್ಮ ಹೆಸರು? ಮೇಡಮ್, ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಅಂತ ಹೇಳಿ. ಕರೂರ್ ವೈಶ್ಯ ಬ್ಯಾಂಕ್ ನ ಕುರಿತು ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ನಾನು ಕಳೆದ ಒಂದು 10 ತಿಂಗಳ ಹಿಂದೆ ರೇಷ್ಮೆ ಇಲಾಖೆನಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿ ಹೊಂದಿದೆ. ಆ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಒಬ್ರು ಕರೂರ್ ವೈಶ್ಯ ಬ್ಯಾಂಕ್ ದೌಬಸ್ಪೇಟೆಗೆ ಭೇಟಿ ಕೊಟ್ಟು ನೋಡಿ ಒಳ್ಳೆ ಸರ್ವಿಸ್ ಇದೆ ಅಂತ ಹೇಳಿದ್ರು. ಆ ಕಾರಣದಿಂದ ನಾನು ಇಲ್ಲಿ ಬಂದು ಒಂದು SB ಅಕೌಂಟ್ ಅನ್ನ ಓಪನ್ ಮಾಡಿದೆ. ವಹಿವಾಟು ಮಾಡ್ತಾ ಇರೋ ಒಂದು ಸಂದರ್ಭದಲ್ಲಿ ನನ್ನ ವೇತನದಿಂದ ಮತ್ತೆ ನಿವೃತ್ತಿ ಜೀವನದಿಂದ ಉಳಿತಾಯದ ಹಣ ಬಂದಾಗ ನಾ ಏನ್ ಮಾಡಿದೆ, ಇಲ್ಲಿ ಒಂದು ಫಿಕ್ಸೆಡ್ ಡೆಪಾಸಿಟ್ ಮಾಡಿದೆ. ಸೀನಿಯರ್ ಸಿಟಿಸನ್ ಆಗಿರೋದ್ರಿಂದ ನನಗೆ 7.7 ಬಡ್ಡಿ ದರವನ್ನು ಕೊಡ್ಲಿಕ್ಕೆ ಬ್ಯಾಂಕ್ನವರು ಮಾಹಿತಿಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ನಾನು ಒಂದು ಠೇವಣಿಯನ್ನೇ ಇಟ್ಟು ಮತ್ತೆ ಅದೇ ಅಮೌಂಟ್ ನಲ್ಲಿ ಬರ್ತಕ್ಕಂಥ ಬಡ್ಡಿ ಹಣವನ್ನ ಆರ್ ಡಿ ಮಾಡಿದ್ದೀನಿ.
ಆಡಿ ಮುಖಾಂತರ ಇನ್ನೂ ನಾವು ಹೆಚ್ಚು ಲಾಭ ಪಡಿಬಹುದು ಅನ್ನೋದು ಬ್ಯಾಂಕ್ ಸಿಬ್ಬಂದಿಯಿಂದ ಗೊತ್ತಾಯ್ತು. ಹಾಗಾಗಿ ಇಲ್ಲಿ ಒಂದು ಸರ್ವಿಸ್ ಬ್ಯಾಂಕ್ ನಲ್ಲಿ ಬಹಳ ಚೆನ್ನಾಗಿದೆ. ಮತ್ತೆ ಅವರ ಒಂದು ಒಳ್ಳೆಯ ರೀತಿಯ ಸರ್ವಿಸ್ಗೋಸ್ಕರ ನನ್ಗೆ ಬಹಳ ಇಷ್ಟ ಆಗಿ ನಾನೆಲ್ಲ ವಹಿವಾಟುಗಳನ್ನ ಇಲ್ಲಿ ಮಾಡ್ತಾ ಇದ್ದೀನಿ. ಠೇವಣಿಯನ್ನೇ ಏನಕ್ಕೆ ಇಟ್ಟಿದ್ದೀವಿ ಅಂದ್ರೆ ಇಲ್ಲಿ ಒಂದು ನಮ್ಮ ಠೇವಣಿ ಮೊತ್ತಕ್ಕೆ ಒಂದು ಗ್ಯಾರಂಟಿ ಇರುತ್ತೆ. ಅದೇ ನಾವು ಒಂದು ಕೈ ಸಾಲ ಕೊಟ್ಟಾಗ 1 ತಿಂಗಳು ಕೊಡ್ಬೋದು ಬಡ್ಡಿ, 2 ತಿಂಗಳು ಕೊಡ್ಬೋದು, 3ನೇ ತಿಂಗಳಿಗೆ ನಮ್ಗೆ ಕೊಡ್ತಾರೋ ಬಿಡ್ತಾರೋ ನಮ್ಮ ಹಣಕ್ಕೆ ಗ್ಯಾರಂಟಿ ಇಲ್ಲ. ನಾವು ಕರೂರ್ ವೈಶ್ಯ ಬ್ಯಾಂಕ್ ಅಲ್ಲಿ ಏನು ಒಂದು ನಿರ್ದಿಷ್ಟವಾದ ಠೇವಣಿ ಇಟ್ಟಿರ್ತೀವಿ, ಆ ಅಮೌಂಟ್ ಗೆ ಸೇಫ್ಟಿ ಇರುತ್ತೆ, ಮತ್ತೆ ಆ ದುಡ್ಡು ನಮ್ಗೆ ಮತ್ತೆ ರಿಟರ್ನ್ ಕೈ ಸೇರುತ್ತೆ ಅನ್ನೋದು ಒಂದು ಗ್ಯಾರಂಟಿಯಿಂದಾನೇ ನಾವು ಅದನ್ನೆಲ್ಲ ಬಿಟ್ಟು ಇಲ್ಲಿ ಠೇವಣಿ ಇಟ್ಟಿದ್ದೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಇದೀಗ ನಾವು ದೌಬಸ್ಪೇಟೆಯ ಕವನ ಮೆಡಿಕಲ್ ಶಾಪ್ ನಲ್ಲಿ ಇದೀವಿ. ಇವರು ಕೂಡ ನಮ್ಮ ಅಮೂಲ್ಯ ಗ್ರಾಹಕರಲ್ಲಿ ಒಬ್ರು. ಇವರಲ್ಲಿ ಕರೂರ್ ವೈಶ್ಯ ಬ್ಯಾಂಕ್ ಕುರಿತು ಫೀಡ್ಬ್ಯಾಕ್ ನ ಕೇಳ್ಕೊ ಬರೋಣ ಬನ್ನಿ. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ ಮ್ಯಾಮ್? ಬಿಸ್ನೆಸ್ ಎಲ್ಲ ಹೇಗ್ ನಡೀತಾ ಇದೆ? ತುಂಬಾ ಚೆನ್ನಾಗಿ. ನಿಮ್ ಹೆಸರು ಮ್ಯಾಮ್? ನಾನು ರೋಹಿಣಿ. ಮ್ಯಾಮ್, ಕರೂರ್ ವೈಶ್ಯ ಬ್ಯಾಂಕ್ ಅಲ್ಲಿ ಯಾವ ತರ ಸರ್ವಿಸ್ ಪಡ್ಕೊಳ್ತಾ ಇದ್ದೀರಾ? ಮ್ಯಾಮ್ ತುಂಬಾ ಚೆನ್ನಾಗಿದೆ ಸರ್ವಿಸ್. ನಾನು ಫಸ್ಟ್ ಅಕೌಂಟ್ ಮಾಡಿದಾಗ್ಲೇನೆ ಅಲ್ಲಿ ತುಂಬಾ ಸರ್ವಿಸ್ ಚೆನ್ನಾಗಿತ್ತು, ಹಂಗಾಗಿ ನಾನು ಅಲ್ಲೇ ಕಂಟಿನ್ಯೂ ಮಾಡ್ತಿದ್ದೀನಿ. ಮ್ಯಾಮ್, ಯಾವ್ಯಾವ ತರ ಅಕೌಂಟ್ ನ ಮಾಡ್ಕೊಂಡಿದ್ದೀರಾ ನೀವು? ನಮ್ದು ಸೇವಿಂಗ್ಸ್ ಇದೆ, ಆಮೇಲೆ ಶಕ್ತಿ ಶಕ್ತಿ ಅಕೌಂಟ್ ಇದೆ. ಹಾಗೆ ಮ್ಯಾಮ್, ಇವಾಗ ನೀವು ಡಿಲೈಟ್ ಆಪ್ಸ್ ಇವೆಲ್ಲ ಯೂಸ್ ಮಾಡ್ತಾ ಇದ್ದೀರಾ, ಆ ಸರ್ವಿಸ್ ಬಗ್ಗೆ ಏನ್ ಹೇಳ್ತೀರಾ? ಮ್ಯಾಮ್ ಡಿಲೇಟ್ ಆಪ್ ಯೂಸ್ ಮಾಡ್ತಿದೀನಿ, ತುಂಬಾ ಚೆನ್ನಾಗಿದೆ ಅದು. ಮ್ಯಾಮ್, ನಿಮ್ ಕಡೆಯಿಂದ ಯಾರನ್ನಾದ್ರೂ ರೆಫರೆನ್ಸ್ ಕೊಟ್ಟಿದ್ದೀರಾ ನಮ್ ಬ್ಯಾಂಕಿಗೆ? ತುಂಬಾ ಜನಕ್ಕೆ ಕೊಟ್ಟಿದೀನಿ ಮ್ಯಾಮ್. ಅಲ್ಲೊಬ್ರು ನಮ್ ಫ್ರೆಂಡ್ ಬಂದಿದ್ದಾರೆ, ಇವ್ರೊಬ್ರು ಕೊಟ್ಟಿದ್ದಾರೆ. ನಮಸ್ತೆ ಮ್ಯಾಮ್. ಮ್ಯಾಮ್, ನಿಮ್ ಹೆಸರು? ನನ್ನ ಹೆಸರು ರಂಜಿತಾ. ಓಕೆ, ರಂಜಿತಾ ಮ್ಯಾಮ್, ನೀವೇ ಮ್ಯಾಮ್ ಹೇಳಿದ್ರೆ ಇವಾಗ ಇವ್ರ ರೆಫರೆನ್ಸ್ ಇಂದ ನೀವು ಬಂದ್ರಿ ಅಂತ ಹೇಳ್ಕೊಂಡು ನಿಮ್ಗೆ ಕರೂರ್ ವೈಶ್ಯ ಬ್ಯಾಂಕ್ ಏನ್ ಅನ್ಸ್ತಾ ಇದೆ? ಕರೂರ್ ವೈಶ್ಯ ಬ್ಯಾಂಕ್ ಸರ್ವಿಸ್ ಚೆನ್ನಾಗಿದೆ ಮ್ಯಾಮ್. ನಾವು ಮುಂಚೆ ಬೇರೆ ಕಡೆ ಬ್ಯಾಂಕ್ ಅಲ್ಲೆಲ್ಲ ಅಕೌಂಟ್ ಓಪನ್ ಮಾಡಿದ್ವಿ. ನಮ್ ಫ್ರೆಂಡ್ ಹೇಳಿದ್ಮೇಲೆ ಇವಾಗ ಅಕೌಂಟ್ ಓಪನ್ ಮಾಡಿದೀನಿ. ಸರ್ವಿಸ್ ತುಂಬಾ ಚೆನ್ನಾಗಿದೆ. ಎಮರ್ಜೆನ್ಸಿ ಏನಾದ್ರು ಒಂದು ಲೋನ್ ಬೇಕು ಅಂದ್ರೆ ನಮ್ಗೆ ಫಾಸ್ಟ್ ಸರ್ವಿಸ್ ಸಿಗ್ತಾ ಇದೆ. ಬೇರೆ ಕಡೆ ಹೋದ್ರೆ 1 hour 2 hour ಮಧ್ಯಾಹ್ನ ಬನ್ನಿ, ಈವ್ನಿಂಗ್ ಬನ್ನಿ ಅಂತಾರೆ. ಬಟ್ ಇಲ್ಲ, ಆತರ ಇಲ್ಲ. ಇಲ್ಲಿ ಬಂದ್ರೆ ತಕ್ಷಣ ನಮ್ಗೆ ಸರ್ವಿಸ್ ಕೊಡ್ತಿದ್ದಾರೆ. ಎಮರ್ಜೆನ್ಸಿ ನಾವೇನೇ ಒಂದು ಗೋಲ್ಡ್ ಆಗಿ ಒಂದು ಸೆಟ್ ಮಾಡ್ಬೇಕಂದ್ರೆ 1/2 hour ನಮ್ಗೆ ಅಮೌಂಟ್ ಆಗಿ ಎಲ್ಲರೂ ಸಪ್ಲೈ ಸಿಗ್ತಾ ಇದೆ. ಓಕೆ, ಹಾಗಾದ್ರೆ ಖುಷಿ ಇದೆಯಾ? ಚೆನ್ನಾಗಿದೆ. ನಾವು ನಮ್ಮ ಮನೇಲಿ ಎಲ್ಲರಿಗೂ ಅಕೌಂಟ್ ಇದೆ. ಓಕೆ, ನಿಮ್ ಮನೇಲಿ ಎಷ್ಟು ಜನ ಅಕೌಂಟ್ ಇದೆ ಮ್ಯಾಮ್? ನಮ್ಮ ಮನೇಲಿ 4 ಜನದ್ದು ಇದೆ ಮ್ಯಾಮ್ ಅಕೌಂಟ್. ಓಕೆ ಮ್ಯಾಮ್, ಇವಾಗ ಆಲ್ರೆಡಿ ನಿಮ್ ಫ್ರೆಂಡ್ ನ ರೆಫರೆನ್ಸ್ ಕೊಟ್ಟಿದ್ದೀರಾ. ಇದೇ ರೀತಿ ದೌಬಸ್ಪೇಟೆಯಲ್ಲಿ ಹೆಚ್ಚೆಚ್ಚು ನಿಮ್ ಫ್ರೆಂಡ್ಸ್ ನ ನಮ್ ಬ್ಯಾಂಕಿಗೆ ಕರ್ಕೊ ಬನ್ನಿ. ನಿಮ್ ಸಪೋರ್ಟ್ ಯಾವಾಗ್ಲೂ ಕೂಡ ಇದೇ ರೀತಿ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಖಂಡಿತ ಮ್ಯಾಮ್. ಇದೀಗ ನಾವು ದೌಬಸ್ಪೇಟೆಯ ಜನಪ್ರಿಯ ಪ್ರಾವಿಷನ್ ಸ್ಟೋರ್ ಆಗಿರುವಂತಹ ಶ್ರೀ ಶ್ರೀನಿವಾಸ ಪ್ರಾವಿಷನ್ ಸ್ಟೋರ್ ಅಲ್ಲಿ ಇದೀವಿ. ನಮಸ್ತೆ ಸರ್. ಸರ್, ನಿಮ್ ಹೆಸರು? ವೆಂಕಟೇಶ್ ಹೆಚ್ಚನ್. ಸರ್, ದೌಬಸ್ಪೇಟೆಯಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ನಾವು ನಮ್ಮ ಮುತ್ತಾತನ ಕಡೆಯಿಂದ ಇದ್ದೀವಿ. ಅಲ್ಲೇ ಒಂದು 150 years ಆಯ್ತು. ನಾನು ಈ ಫೀಲ್ಡ್ ಬಂದು ಒಂದು 50 years ಆಯ್ತು. ಬಿಸ್ನೆಸ್ ಎಲ್ಲ ಹೇಗ್ ನಡೀತಾ ಇದೆ? ಚೆನ್ನಾಗಿದೆ. ಸರ್, ಕರೂರ್ ವೈಶ್ಯ ಬ್ಯಾಂಕ್ ಅಲ್ಲಿ ಎಷ್ಟು ಅಕೌಂಟ್ ಗಳನ್ನ ಹೊಂದಿದ್ದೀರಾ? ನಮ್ಮ ಮಿಸಸ್ 2 ಇದೆ. ಓಕೆ, ನೀವು ಕಂಡಂತೆ ಕರೂರ್ ವೈಶ್ಯ ಬ್ಯಾಂಕ್ ಸರ್ವಿಸ್ ಹೇಗಿದೆ ಸರ್? ಚೆನ್ನಾಗಿದೆ. ಸರ್ವಿಸ್ ಎಲ್ಲ ಚೆನ್ನಾಗಿದೆ. ಬಂದ ತಕ್ಷಣ ಎಲ್ಲ ಪ್ರತಿಯೊಂದು ಚೆನ್ನಾಗಿ ಮಾಡ್ಕೊಡ್ತಾರೆ. ಸ್ಟಾಫ್, ನಮ್ಮ ಮ್ಯಾನೇಜರ್ ಎಲ್ಲ ಚೆನ್ನಾಗಿ, ಕೋಪರೇಷನ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗೆಲ್ಲ ಮಾಡ್ಕೊಡ್ತೀರಾ. ಒಂದ್ ಜನ ಕುಂಡ್ರು ಸ್ವಲ್ಪ ಕಳಿಸ್ತಿರ್ತಾರೆ ಪಾಪ, ಅಷ್ಟೇ. ವ್ಯಾಪಾರಸ್ಥರು ಬೇಕಾಗಿರೋದು ಅದೇನೆ ಅಲ್ವಾ? ಅಂಡ್ ನೀವು ಬೇರೆ ಯಾರಿಗಾದ್ರೂ ರೆಫರ್ ಮಾಡಿದೀರಾ ಸರ್ ಅಕೌಂಟ್ ಮಾಡಿಸಿ ಅಂತ? ಅಕೌಂಟ್ ಮಾಡ್ಸಕ್ ಹೇಳಿದೀನಿ, FD ಮಾಡ್ಸಕ್ ಹೇಳಿದೀನಿ. ಆಗಿದೆ ಸ್ವಲ್ಪ ಸ್ವಲ್ಪ. ಅಂಗಡಿ ಅವ್ರಿಗೆ ಸ್ವಲ್ಪ ಕಾಯಿನ್ಗಳು ಚೇಂಜಸ್ ಅದು ಬೇಕು, ಅದು ಸ್ವಲ್ಪ ಮಾಡ್ಕೊಡ್ಬೇಕು. ಆಯ್ತು ಸರ್, ಬ್ಯಾಂಕ್ ಇಂದ ಸ್ವಲ್ಪ ಮಾಡ್ಕೊಡ್ಬೇಕು ಅವೆಲ್ಲ. ಆಯ್ತು ಸರ್. ನಿಮ್ ಸಪೋರ್ಟ್ ಕೂಡ ಯಾವಾಗ್ಲೂ ಕೂಡ ಇದೇ ರೀತಿ. ಆಯ್ತು ಮೇಡಮ್, ಆಯ್ತು. ಓಕೆ, ನಿಮ್ಮ ಬ್ರಾಂಚಸ್ ಎಲ್ಲ ಇವ್ರಿಗೂ ಹಾಗೂ ನಮ್ಮ ಸಿಬ್ಬಂದಿಗಳಿಗೆ ಎಲ್ರಿಗೂ ನಮ್ಮ ಹೃದಯಪೂರ್ವಕವಾದ ಅಭಿನಂದನೆಗಳು ಮತ್ತು ವಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ದೌಬಸ್ಪೇಟೆಯ ತುಂಬಾ ಹಳೆಯ ಮತ್ತು ಮೊದಲ ಮೆಡಿಕಲ್ ಶಾಪ್ ಆಗಿರುವಂತಹ ಮೇಡಾ ಮೆಡಿಕಲ್ ಶಾಪ್ ಗೆ ಬಂದಿದ್ದೇವೆ. ಸರ್, ನಮಸ್ತೆ. ಸರ್, ನಿಮ್ ಹೆಸರು? ಪ್ರೇಮ್ ಕುಮಾರ್. ಸರ್, ಬಿಸ್ನೆಸ್ ಎಲ್ಲ ಹೇಗ್ ನಡೀತಾ ಚೆನ್ನಾಗಿದೆ? ಸರ್, ನೀವು ದೌಬಸ್ಪೇಟೆಯಲ್ಲಿ ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ? 35 ವರ್ಷ. 35 ವರ್ಷದಿಂದ. ಸರ್, ಹಾಗೆ ಕರೂರ್ ವೈಶ್ಯ ಬ್ಯಾಂಕ್ ಅಲ್ಲಿ ಎಷ್ಟು ವರ್ಷದಿಂದ ಸರ್ವಿಸ್ ತಗೊಳ್ತಾ ಇದ್ದೀರಾ? 2 ವರ್ಷದಿಂದ. ಓಕೆ, ಈಗ 110 ವರ್ಷಗಳನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೆ ಕರೂರ್ ವೈಶ್ಯ ಬ್ಯಾಂಕ್. ಸರ್ವಿಸ್ ಕುರಿತು ಏನ್ ಹೇಳ್ತೀರಾ ಸರ್? ಚೆನ್ನಾಗಿದೆ ಮೇಡಮ್ ಸರ್ವಿಸ್. ಓಕೆ, ಹಾಗಾದ್ರೆ ನಿಮ್ ಮನೇಲಿ ಎಷ್ಟು ಅಕೌಂಟ್ ಗಳಿದೆ ಸರ್? ಅಕೌಂಟ್ 2 ಇದೆ, ಕರೆಂಟ್ ಅಕೌಂಟ್ 1 ಇದೆ. ಓಕೆ ಸರ್, ಹಾಗೆ ಬೇರೆ ಏನಾದ್ರು ಫೀಡ್ಬ್ಯಾಕ್ ಹೇಳೋದಾರೆ ಏನ್ ಹೇಳ್ತೀರಾ ಸರ್? ವರ್ಕ್ ಮಾತ್ರ ಸೂಪರ್ ಆಗಿದೆ. ಆಮೇಲೆ ಹೋದ್ರು ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ. ಓಕೆ, ಪ್ರತಿಯೊಂದು ಗೊತ್ತಿಲ್ಲ ಅಂದ್ರೂ ಪ್ರತಿಯೊಂದು ಬಿಡಿಸಿ ಹೇಳ್ತಾರೆ. ಓಕೆ ಸರ್, ಹಾಗೆ ಇವಾಗ ನೀವು ದೌಬಸ್ಪೇಟೆಯಲ್ಲಿ 100 ಬ್ಯಾಂಕ್ ಗಳಿದೆ. ಬೇರೆ ಬ್ಯಾಂಕ್ ಗಳಿಗೆ ಹೋಲಿಸಿದ್ರೆ ನಮ್ ಬ್ಯಾಂಕ್ ಯಾಕೆ ಬೆಟರ್ ಅನ್ಸುತ್ತೆ? ಸರ್ವಿಸ್ ರೀತಿ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಸೂಪರ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು. ಹಾಗೆ ಯಾವಾಗ್ಲೂ ಕೂಡ ನಮ್ ಬ್ಯಾಂಕಿಗೆ ಸಪೋರ್ಟ್ ಮಾಡಿ ಸರ್.
ಥ್ಯಾಂಕ್ ಯು ಸರ್. ಇದೀಗ ನಾವು ದಾಬಸ್ಪೇಟೆಯ ಗುಪ್ತಾ ಪ್ರಾವಿಷನ್ ಸ್ಟೋರ್ಗೆ ಬಂದಿದ್ದೀವಿ. ನಮಸ್ತೆ ಸರ್. ನಮಸ್ತೆ ಅಮ್ಮ. ಸರ್ ಹೇಗಿದ್ದೀರಾ? ಚೆನ್ನಾಗಿದೆ. ಸರ್ ನಿಮ್ಮ ಹೆಸರು? ಕೆ.ಆರ್. ನರಸಿಂಹರಾಜ್ ಗುಪ್ತಾ. ಓಕೆ ಸರ್, ದಾಬಸ್ಪೇಟೆಯಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ನಮ್ದು 100 years. 100 ವರ್ಷದಿಂದನೂ ಇಲ್ಲೇ ಇದ್ದೀರಾ? ಓಕೆ ಸರ್, ಕರೂರ್ ವೈಶ್ಯ ಬ್ಯಾಂಕ್ ಅಲ್ಲಿ ಎಷ್ಟು ವರ್ಷದಿಂದ ಸರ್ವಿಸ್ ಇಲ್ಲಿ ಓಪನ್ ಆದಾಗಿಂದನೂ ಅಕೌಂಟ್ ಓಪನ್ ಮಾಡಿದೀವಿ. ಹಾ. ನಮಗೆ ಚೆನ್ನಾಗಿ ಇದ್ ಮಾಡ್ತಾರೆ, ಏನ್ ತೊಂದ್ರೆ ಇಲ್ಲ. ಓಕೆ, ಯಾವ್ಯಾವ ರೀತಿ ಅಕೌಂಟ್ ಗಳನ್ನ ಓಪನ್ ಮಾಡಿದೀರಾ ಸರ್? ನಮ್ದು ಸೇವಿಂಗ್ಸ್ ಅಕೌಂಟ್ ಐತೆ, ಹಾ. ಓಡಿ ಇದ್ರ ಅಕೌಂಟ್ ಐತೆ, ಅದು ಕರೆಂಟ್ ಅಕೌಂಟ್ ಐತೆ. ಸೊ ಮನೆಯಲ್ಲಿ ಎಷ್ಟು ಜನದ ಅಕೌಂಟ್ ಇದೆ ಸರ್ ನಮ್ ಕರೂರ್ ವೈಶ್ಯ ಬ್ಯಾಂಕ್ ಅಲ್ಲಿ? ನಮ್ಮ ಮಿಸಸ್ ಇದೆ, ಹಾ. ನಮ್ದು ಇದೆ. ಸರ್ ಇವಾಗ ನೀವ್ ಹೇಳಿದ್ರೆ 100 ವರ್ಷದಿಂದ ದಾಬಸ್ಪೇಟೆಯಲ್ಲಿ ಇದ್ದೀರಾ ಅಂತ ಹೇಳ್ಕೊಂಡು, ಸೊ ನೂರಾರು ಬ್ಯಾಂಕ್ ಗಳನ್ನ ನೀವು ನೋಡಿರ್ತೀರಾ. ಆ ಎಲ್ಲಾ ಬ್ಯಾಂಕ್ ಗಳಿಗೆ ಹೋಲಿಸಿದ್ರೆ ಕಂಪೇರ್ ಮಾಡಿದ್ರೆ ನಮ್ಗೆ ಚೆನ್ನಾಗಿ, ನಾನ್ ಹೇಳಕ್ಕಿಂತ ಮುಂಚೆನೆ ಹೇಳ್ತಾ ಇದ್ದಾರೆ. ಹೌದು. ಸೊ ನಿಮ್ಗೆ ಸ್ಯಾಟಿಸ್ಫೈ ಇದೆಯಾ ಸರ್ ನಮ್ ಸರ್ವಿಸ್ ಇಂದ? 100%. ಓಕೆ ಸರ್, ಬೇರೆ ಏನಾದ್ರು ನಮ್ ಬ್ಯಾಂಕ್ ನ ಕುರಿತು ಹೇಳೋದಾದ್ರೆ, ನಮ್ ಸರ್ವಿಸ್ ಕುರಿತು ಹೇಳೋದಾದ್ರೆ ಏನ್ ಹೇಳ್ತೀರಾ? ಏನಿಲ್ಲ, ಎಲ್ಲ ಹೋಗಿದ ತಕ್ಷಣ ಏನ್ ಬೇಕೋ ಅದೆಲ್ಲ ಇದ್ ಮಾಡಿ ರೆಡಿ ಮಾಡ್ಕೊಡ್ತಾರೆ. ಹಾ. ಏನು ತೊಂದ್ರೆ ಇಲ್ಲ. ಓಕೆ ಸರ್. ಒಂದ್ ಕ್ಯಾಶ್ ಆಗ್ಲಿ, ಒಂದ್ ಚೇಂಜ್ ಆಗ್ಲಿ, ಇದಾಗ್ಲಿ ಎಲ್ಲಕ್ಕೂ ಅಡ್ಜಸ್ಟ್ ಮಾಡಿ ರೆಡಿ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೀಗ ನಾವು ದಾಬಸ್ಪೇಟೆಯ ಶಂಕರ್ ಸ್ಟೀಲ್ಸ್ ಅಂಡ್ ಟ್ಯೂಬ್ಸ್ ನಲ್ಲಿದ್ದೀವಿ. ಇವರು ಕೂಡ ನಮ್ಮ ಅಮೂಲ್ಯ ಗ್ರಾಹಕರಲ್ಲಿ ಒಬ್ರು. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್, ನಿಮ್ ಹೆಸರು? ಮಮತಾ. ಮಮತಾ ಮ್ಯಾಮ್ ಅವರೇ, ದಾಬಸ್ಪೇಟೆಲ್ ಎಷ್ಟು ವರ್ಷದಿಂದ ಇದ್ದೀರಾ? 10-15 years. ಓಕೆ, ಬಿಸ್ನೆಸ್ ಎಲ್ಲ ಹೇಗ್ ನಡೀತಾ ಇದೆ? ಕರೂರ್ ವೈಶ್ಯ ಬ್ಯಾಂಕ್ ಅಲ್ಲಿ ಯಾವ ತರ ವ್ಯವಹಾರ, ಸರ್ವಿಸ್ ಗಳು ಹೇಗ್ ಪಡ್ಕೊಳ್ತಾ ಇದ್ದೀರಾ? ಸರ್ವಿಸ್ ಚೆನ್ನಾಗಿದೆ ಮೇಡಮ್. ಅಂದ್ರೆ ಯಾವ ತರ ಅಕೌಂಟ್ ಗಳು ನಿಮ್ ಜೊತೆ ಇದೆ ಕರೂರ್ ವೈಶ್ಯ ಬ್ಯಾಂಕ್ ಅಲ್ಲಿ? ಕರೂರ್ ವೈಶ್ಯ ಬ್ಯಾಂಕ್ ಅಲ್ಲಿ ಓಡಿ ಅಕೌಂಟ್ ಇದೆ, ಓಕೆ, ಕರೆಂಟ್ ಅಕೌಂಟ್ ಇದೆ, SB ಅಕೌಂಟ್ ಇದೆ. ಓಕೆ, ಅಂಡ್ ಇವಾಗ ಲೋನ್ಸ್ ಏನಾದ್ರು ತಗೊಂಡಿದ್ದೀರಾ ಮ್ಯಾಮ್? ಹೌದು ಅನ್ಕೊಂಡಿದ್ದೆ. ಓಕೆ, ಲೋನ್ಸ್ ತಗೊಳ್ಬೇಕಾದ್ರೆ ಪ್ರೊಸೆಸಿಂಗ್ ಎಲ್ಲ ಹೇಗ್ ಅನ್ಸ್ತು ನಿಮ್ಗೆ? ಚೆನ್ನಾಗಿ ಅನಿಸ್ತು, ಈಸಿ ಅನ್ನಿಸ್ತು, ಏನ್ ತೊಂದರೆ ಆಗಿಲ್ಲ. ಓಕೆ, ಅಂಡ್ ಡಿಲೈಟ್ ಆಪ್, ಇಂಟರ್ನೆಟ್ ಬ್ಯಾಂಕಿಂಗ್ ಎಲ್ಲ ಯೂಸ್ ಮಾಡ್ತಾ ಇದ್ದೀರಾ? ಸ್ಕ್ಯಾನರ್ ಯೂಸ್ ಮಾಡ್ತಾ ಇದೀವಿ, ಡಿಲೈಟ್ ಆಪ್ ಕೂಡ ಯೂಸ್ ಮಾಡ್ತಿದೀವಿ, ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಿದೀವಿ. ಓಕೆ, ಸ್ಮಾಲ್ ಆಗಿ ಕೊನೆಯದಾಗಿ ಒಂದ್ ಫೀಡ್ಬ್ಯಾಕ್ ಹೇಳೋದಾದ್ರೆ ಏನ್ ಹೇಳ್ತೀರಾ ನಮ್ ಬ್ಯಾಂಕ್ ಬಗ್ಗೆ? ಏನಿಲ್ಲ, ಚೆನ್ನಾಗಿದೆ. ಸರ್ವಿಸ್ ಬಗ್ಗೆ? ಸರ್ವಿಸ್ ಬಗ್ಗೆ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದೀಗ ನಾವು ದಾಬಸ್ಪೇಟೆಯ ಸಿದ್ಧಗಂಗಾಚಾರ್ ಪ್ರಾವಿಷನ್ ಸ್ಟೋರ್ ಅಲ್ಲಿ ಇದೀವಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ನಿಮ್ ಹೆಸರು? ಸೋಮಶೇಖರ್ ಮೇಡಮ್. ಓಕೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಮೇಡಮ್. ಬಿಸ್ನೆಸ್ ಎಲ್ಲ ಹೇಗ್ ನಡೀತಿದೆ ಸರ್? ಚೆನ್ನಾಗಿದೆ, ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ. ಓಕೆ ಸರ್. ಸರ್ ಇವಾಗ ನೀವು ಕರೂರ್ ವೈಶ್ಯ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಹೊಂದಿದ್ದೀರಾ, ಹೌದು. ಸೊ ಹೇಗ್ ಅನ್ಸ್ತಾ ಇದೆ ಸರ್? ಕರೂರ್ ವೈಶ್ಯ ಬ್ಯಾಂಕ್ ನಾನು ಅಲ್ಲಿ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ತುಂಬಾ ಚೆನ್ನಾಗಿದೆ, ತುಂಬಾ ಸಫಿಶಿಯಂಟ್ ಆಗಿದೆ. ಆಮೇಲೆ ಅಲ್ಲಿ ಓದಕ್ಕಂತಾಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ವಿತ್ ಮ್ಯಾನೇಜರ್ ಸ್ಟಾಫ್ ಆಗಿರ್ಬೋದು, ತುಂಬಾ ಚೆನ್ನಾಗಿರ್ತಕ್ಕಂಥ ಸರ್ವಿಸ್ ಕೊಡ್ತಾರೆ. ಬಂದಂತ ಕಸ್ಟಮರ್ ನಮ್ಮನ್ನ ಅಲ್ಲಿ ಮಾತಾಡ್ಸೋ ರೀತಿ ಚೆನ್ನಾಗಿದೆ. ಆಮೇಲೆ ನಮಗೆ ಬೇಕಾಗಿರತಕ್ಕಂತ ರಿಸ್ಕ್ ಏನು ಎಮರ್ಜೆನ್ಸಿ ಇರ್ತದೆ ಅದು ಕೋಆಪರೇಟ್ ಮಾಡ್ತಾರೆ. ನಮ್ಗೆ ತುಂಬಾ ಖುಷಿ ಇದೆ ಮೇಡಮ್. ಓಕೆ ಸರ್, ಹಾಗೆ ಇವಾಗ ನಿಮ್ ಮನೆಯಲ್ಲಿ ಎಷ್ಟು ಬ್ಯಾಂಕ್ ಅಕೌಂಟ್ ಗಳನ್ನ ಹೊಂದಿದ್ದೀರಾ ನೀವು? ನಾನು ಅಕೌಂಟ್ ಓಪನ್ ಮಾಡಿದ್ಮೇಲೆ ನಮ್ ಮಿಸಸ್ ಮಾಡಿಸ್ತೆ, ನನ್ನ ಮಗಳದ್ ಮಾಡಿಸ್ತೆ, ನಮ್ಮ ಅತ್ತೆದ್ ಮಾಡಿಸ್ತೆ, ಆಮೇಲೆ ಸಾಕಷ್ಟು ನನ್ನ ಫ್ರೆಂಡ್ಸ್ ಗಳನ್ನೆಲ್ಲ ಅಲ್ಲಿಗೆ ಮಾಡಿಸಿ ಅಂತ ಹೇಳಿದೆ. ನಾನೇ ಸಜೆಸ್ಟ್ ಮಾಡಿದೆ, ಅಲ್ಲಿ ಮಾಡಿಸಿ ತುಂಬಾ ಚೆನ್ನಾಗಿದೆ, ಬೇರೆ ಬ್ಯಾಂಕ್ ಲೆಕ್ಕ ಹಾಕೊಂಡ್ರೆ ಇಲ್ಲಿ ತುಂಬಾ ಚೆನ್ನಾಗಿರೋ ಸರ್ವಿಸ್ ಕೊಡ್ತಾರೆ ಅಂತ ಹೇಳಿದೆ. ಓಕೆ ಸರ್, ಈಗ ನೀವೇ ಹೇಳಿದ್ರಿ ಇವಾಗ ಬೇರೆ ಬ್ಯಾಂಕ್ ಗಳಿಗೆ ಹೋಲಿಸಿದ್ರೆ ಚೆನ್ನಾಗಿದೆ ಸರ್ವಿಸ್ ಅಂತ ಹೇಳ್ಕೊಂಡು. ಆಲ್ಮೋಸ್ಟ್ ಈ ಪ್ರಾವಿಷನ್ ಸ್ಟೋರ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ನನ್ನ ಪ್ರಾವಿಷನ್ ಸ್ಟೋರ್ಸ್ ಓಪನ್ ಆಗಿ 15-20 ವರ್ಷ ಆಯ್ತು. ಓಕೆ, 15-20 ವರ್ಷದಲ್ಲಿ ನೀವು ಅನೇಕ ಬ್ಯಾಂಕ್ ಗಳನ್ನ ನೋಡಿರ್ತೀರಾ. ಸೊ ಬೇರೆ ಬ್ಯಾಂಕ್ ಗಳಿಗೆ ಹೋಲಿಸಿದ್ರೆ ಕರೂರ್ ವೈಶ್ಯ ಬ್ಯಾಂಕ್ ಹೇಗೆ ಸರ್? ಮೇಡಮ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದಕ್ಕೆ ನಾವು ಒಂಥರ ನಮ್ಮ ಫ್ಯಾಮಿಲಿ ನಾವು ಹೋಗ್ಬಿಟ್ಟು ಮಾತಾಡಿ ವ್ಯವಹಾರ ಮಾಡ್ದಂಗಿದೆ ಅದು. ಥ್ಯಾಂಕ್ ಯು ಸರ್. ಹಾಗೆ ಸರ್, ಇವಾಗ ಕರೂರ್ ವೈಶ್ಯ ಬ್ಯಾಂಕ್ 110 ವರ್ಷಗಳ ಯಶಸ್ವಿ ಪ್ರಯಾಣವನ್ನ ಮುಗಿಸ್ತಾ ಇದೆ. ಕೊನೆಯದಾಗಿ ಕರೂರ್ ವೈಶ್ಯ ಬ್ಯಾಂಕ್ ನ ಕುರಿತು ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ಕರೂರ್ ವೈಶ್ಯ ಬ್ಯಾಂಕ್ ಹೇಳೋದಾದ್ರೆ ಅದು ನಮ್ಮ ಮನೆ ಬ್ಯಾಂಕ್ ಇದ್ದಂಗೆ, ನಮ್ ಬ್ಯಾಂಕ್ ಇದ್ದಂಗೆ. ಥ್ಯಾಂಕ್ ಯು ಸರ್. ಖಂಡಿತ. ಇದೀಗ ನಾವು ದಾಬಸ್ಪೇಟೆಯ ಶ್ರೀ ಮಂಜುನಾಥ ಟೆಲಿಲಿಂಕ್ ಶಾಪ್ ನಲ್ಲಿ ಇದೀವಿ. ಸರ್ ನಮಸ್ತೆ ಸರ್. ಸರ್ ಹೇಗಿದ್ದೀರಾ? ಆರಾಮಾಗಿದೆ. ಸರ್ ನಿಮ್ಮ ಹೆಸರು? ಸರ್ ಬಿಸ್ನೆಸ್ ಎಲ್ಲ ಹೇಗ್ ನಡೀತಾ ಇದೆ? ಚೆನ್ನಾಗಿದೆ. ಕರೆಂಟ್ ಅಕೌಂಟ್ ನಿಂದಲೇ ಮಾಡ್ತಾ ಇದ್ದೆ. ಓಕೆ, ಮುಂಚೆ ಕೆನರಾ ಬ್ಯಾಂಕ್, ಆಮೇಲೆ ನಮ್ಗೆ ಬೇರೆ ಲಿಮಿಟ್ ಕಮ್ಮಿ ಇತ್ತು. ನಿಮ್ನಲ್ಲಿ ಅಪ್ಲಿಕೇಶನ್ ಅಲ್ಲಿ RTGS 10 ಲಕ್ಷ ಮಾಡಿದ್ದೀರಾ, NEFT 5 ಲಕ್ಷ ಇದೆ, IMPS 2 lakhs ಇದೆ. ಹಂಗಾಗಿ ನಿಮ್ಮಲ್ಲಿ ಬಿಸ್ನೆಸ್ ಜಾಸ್ತಿ ಮಾಡ್ತಾ ಇದ್ದೀವಿ. ಅಪ್ಲಿಕೇಶನ್ ಚೆನ್ನಾಗಿದೆ ಹೇಳ್ಬೇಕು ಅಂದ್ರೆ, ಬೇರೆ ಇದರಲ್ಲಿ ಇಷ್ಟ ಇದೆ ಇಲ್ಲ. ಸೆಕ್ಯೂರಿಟಿ ರೀಸನ್ ನೋಡ್ಬೇಕು ಅಂದ್ರೆ ಇನ್ಕಮ್ ಬ್ಯಾಂಕ್ ಬಿಟ್ಟರೆ ಯಾವ್ದು ಸೆಕ್ಯೂರಿಟಿ ಇಲ್ಲ. ಯಾಕೆಂದ್ರೆ ಏನೇ ಇದಾದ್ರೂ ಒಂದ್ಸರಿ ನಾವೇ ಪಾಸ್ವರ್ಡ್ ರಾಂಗ್ ಮಾಡಿದ್ರು
ನಿಮ್ಮಲ್ಲಿ ಮೇಲು ಬರುತ್ತೆ, ಮೆಸೇಜ್ ಬರುತ್ತೆ, ಹಿಂಗಿದೆ ಅಂತ. ಆಮೇಲೆ 3 ಸರಿ ಏನೋ ನಿಮ್ಗೆಲ್ಲ ಏನಾಗಾಯ್ತು ಅಂದ್ರೆ ಬ್ಲಾಕ್ ಆಗುತ್ತೆ, ಬ್ಯಾಂಕ್ ಬಂದೇ ಓಪನ್ ಮಾಡ್ತೀವಿ, ನಾವು ಮಾಡ್ತೀವಿ. ನಿಮ್ಗೆ ಅಪ್ಲಿಕೇಶನ್ ಚೆನ್ನಾಗಿದೆ ಸರ್. ಹಾಗೆ ಇವಾಗ ನಿಮ್ ಮನೇಲಿ ಎಷ್ಟು ಕರೆ ಅಕೌಂಟ್ ಗಳನ್ನ ಹೊಂದಿದ್ದೀರಾ ಕರೂರ್ ವೈಶ್ಯ ಬ್ಯಾಂಕ್ ಅಲ್ಲಿ? 3 ಜನ ಇದೀವಿ, 3 ಜನದ್ದು ಅಕೌಂಟ್ ಇದೆ, ಇನ್ಶೂರೆನ್ಸ್ ಇದೆ, ನಿಮ್ ಬ್ಯಾಂಕ್ ಅಲ್ಲಿ ಲಾಕರ್ ಇದೆ, ಪ್ರತಿಯೊಂದು ಇದೆ. ನಾವ್ ಇಲ್ಲಿ ಯಾವ ಬ್ಯಾಂಕ್ ಅಲ್ಲೂ ಇಲ್ಲ, ಎಲ್ಲ ನಿಮ್ಗೆಲ್ಲ ಯೂಸ್ ಮಾಡ್ತೇವೆ. ಬೆಳದಲ್ಲಿ ಇನ್ನೊಂದು ಇದೆ, ಸುಮ್ಮನೆ ಅಷ್ಟೇ ಮೇಲೆ. ಇದು ಕರೆಂಟ್ ಅಕೌಂಟ್, ಬಿಸ್ನೆಸ್ ಎಲ್ಲ ನಿಮ್ಮಲ್ಲಿದೆ, ಬೇರೆ ಇನ್ನೆಲ್ಲ ಮಾಡಿಸ್ತಾ ಇಲ್ಲ. ಥ್ಯಾಂಕ್ ಯು ಸರ್. ಇದೀಗ ನಾವು ದೌಬಸ್ಪೇಟೆಗೆ ಮೊದಲ ಹಾರ್ಡ್ವೇರ್ ಶಾಪ್ ಆಗಿರುವಂತಹ ಗಣೇಶ್ ಎಂಟರ್ಪ್ರೈಸಸ್ ನಲ್ಲಿ ಇದೀವಿ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ ಹೆಸರು? ಗಣೇಶ್ ರಾವ್. ಸರ್, ನಾವು ಕೇಳ್ಪಟ್ವಿ ದೌಬಸ್ಪೇಟೆಗೆನೆ ನಿಮ್ದು ಮೊದಲ ಹಾರ್ಡ್ವೇರ್ ಶಾಪ್ ಅಂತ ಹೇಳ್ಕೊಂಡು. ಸೊ ಎಷ್ಟು ವರ್ಷ ಆಯ್ತು ಸರ್? ನಮ್ದು 25 ಇಯರ್ ಆಯ್ತು. ಸರ್, ಕರೂರ್ ವೈಶ್ಯ ಬ್ಯಾಂಕ್ ಅಲ್ಲಿ ಸರ್ವಿಸ್ ಯಾವ ತರ ಇದೆ ಸರ್? ಚೆನ್ನಾಗಿ. ಓಕೆ ಸರ್, ನಿಮ್ ಮನೇಲಿ ಎಷ್ಟು ಅಕೌಂಟ್ ಗಳಿದೆ ಸರ್ ಕರೂರ್ ವೈಶ್ಯ ಬ್ಯಾಂಕ್ ಅಲ್ಲಿ? ಮನೆಯಲ್ಲಿ ಒಂದು 3 ಅಕೌಂಟ್ ಅವೆ. ಓಕೆ ಸರ್, ಇವಾಗ ಬ್ಯಾಂಕ್ ಕುರಿತು ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಬ್ಯಾಂಕ್ ಸೂಪರ್ ಅವೆ, ಸರ್ವಿಸ್ ಚೆನ್ನಾಗಿದೆ, ಒಳ್ಳೆ ಫೆಸಿಲಿಟಿ ಅವೆ. ನಾವು ಹೋಗ್ತಕ್ಕ ನಮ್ಮ ಚೆನ್ನಾಗಿ ಮಾತಾಡ್ತವ್ರೆ, ಸೂಪರ್ ಚೆನ್ನಾಗಿ ಅವ್ರು. ಓಕೆ ಸರ್, ಥ್ಯಾಂಕ್ ಯು ಸರ್. ಇದೀಗ ನಾವು ಶ್ರೀ ಮಂಜುನಾಥ ಪ್ರಾವಿಷನ್ ಸ್ಟೋರ್ ಅಲ್ಲಿ ಇದೀವಿ. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್. ಮ್ಯಾಮ್, ನಿಮ್ ಹೆಸರು? ರಮ್ಯಾ ಮ್ಯಾಮ್. ಮ್ಯಾಮ್, ಮಂಜುನಾಥ ಪ್ರಾವಿಷನ್ ಸ್ಟೋರ್ ಹೇಗ್ ನಡೀತಾ ಇದೆ ಬಿಸ್ನೆಸ್? ಚೆನ್ನಾಗಿ ನಡೀತಾ ಇದೆ ಮ್ಯಾಮ್. ಕರೂರ್ ವೈಶ್ಯ ಬ್ಯಾಂಕ್ ಅಲ್ಲಿ ಎಷ್ಟು ವರ್ಷದಿಂದ ವ್ಯವಹಾರ 2 ಮಾಡ್ತಾ years ಇಂದ ಮಾಡ್ತಾ ಇದೀನಿ ಮ್ಯಾಮ್. ಓಕೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಫುಲ್ಲಿ ಸ್ಯಾಟಿಸ್ಫೈಡ್ ಮ್ಯಾಮ್. ಮ್ಯಾಮ್, ನಿಮ್ ಮನೇಲಿ ಎಷ್ಟು ಕರೂರ್ ವೈಶ್ಯ ಬ್ಯಾಂಕ್ ಅಕೌಂಟ್ ಗಳಿದೆ? ನಮ್ಮ ಮನೇಲಿ 4 ಜನ ಇದ್ದೀವಿ ಮೇಡಮ್, 4 ಜನದ್ದು ಇದೆ ಮ್ಯಾಮ್. ಓಕೆ ಮ್ಯಾಮ್, ಕರೂರ್ ವೈಶ್ಯ ಬ್ಯಾಂಕ್ ನ ಸರ್ವಿಸ್ ಗಳು ಹೇಗಿದೆ ಮ್ಯಾಮ್? ಸೂಪರ್ ಆಗಿದೆ ಮ್ಯಾಮ್. ಎಲ್ಲ ತಗೊಂಡಿದ್ದೀನಿ ಸರ್ವಿಸ್. FD ಇದೆ, ಆಮೇಲೆ ಸೇವಿಂಗ್ಸ್ ಇದೆ, ಕರೆಂಟ್ ಅಕೌಂಟ್ ಇದೆ, ಎಲ್ಲ ಅಲ್ಲಿಂದಾನೆ ಹೋಗ್ತಾ ಇದೆ. ಓಕೆ, ಅಲ್ಲಿನ ಸ್ಟಾಫ್ ಗಳ ಬಗ್ಗೆ ಆಗಿರ್ಬೋದು? ಸ್ಟಾಫ್ ಎಲ್ಲ ಸೂಪರ್ ಮೇಡಮ್. ಮ್ಯಾನೇಜರ್ಸ್ ಫುಲ್ಲಿ ಸಪೋರ್ಟಿವ್, ಬೇರೆ ಸ್ಟಾಫ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ಮ್ಯಾಮ್, ಇವಾಗ ನೀವು ತುಂಬಾ ವರ್ಷಗಳಿಂದ ವ್ಯವಹಾರವನ್ನ ಮಾಡ್ತಾ ಇದ್ದೀರಾ ದೌಬಸ್ಪೇಟೆಯಲ್ಲಿ, ತುಂಬಾ ಬ್ಯಾಂಕ್ ಗಳನ್ನ ನೋಡಿರ್ತೀರಾ. ಬೇರೆ ಬ್ಯಾಂಕ್ ಗಳಿಗೆ ಹೋಲಿಸಿದ್ರೆ ಕರೂರ್ ವೈಶ್ಯ ಬ್ಯಾಂಕ್ ಯಾವ ತರ ಅನ್ಸುತ್ತೆ? ಸೂಪರ್ ಆಗಿದೆ, 100% 200% ಕೊಡ್ಬೋದು ಮ್ಯಾಮ್. ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಮ್ಯಾನೇಜರ್, ಸ್ಟಾಫ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಮ್ಯಾಮ್. ಓಕೆ ಮ್ಯಾಮ್, ಮುಂದೆಯೂ ಕೂಡ ನಿಮ್ಮ ಸಹಕಾರ ಇದೇ ರೀತಿ ಇರ್ಲಿ ಅಂತ ಹೇಳ್ಕೊಳ್ತೀನಿ ಮ್ಯಾಮ್. ಥ್ಯಾಂಕ್ ಯು. ಇದೀಗ ನಾವು ದೌಬಸ್ಪೇಟೆಯ ಮಾರುತಿ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ಶಾಪ್ ನಲ್ಲಿ ಇದೀವಿ. ನಮಸ್ತೆ ಸರ್. ಸರ್, ನಿಮ್ ಹೆಸರು? ಸುರೇಶ್. ಸರ್, ಬಿಸ್ನೆಸ್ ಎಲ್ಲ ಹೇಗ್ ನಡೀತಾ ಇದೆ? ಚೆನ್ನಾಗಿದೆ. ದೌಬಸ್ಪೇಟೆಯಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಸರ್? 1 year. 1 year ಇಂದ. ಸರ್, ಕರೂರ್ ವೈಶ್ಯ ಬ್ಯಾಂಕ್ ಅಲ್ಲಿ ಯಾವ ತರ ಸರ್ವಿಸ್ ಇದೆ ಸರ್? ಸರ್ವಿಸ್ ಚೆನ್ನಾಗಿದೆ, ಗುಡ್. ಓಕೆ ಸರ್, ಯಾವ್ಯಾವ ಅಕೌಂಟ್ ಇದೆ ಸರ್? SB ಅಕೌಂಟ್, ಕರೆಂಟ್ ಅಕೌಂಟ್. ಓಕೆ, ಎಲ್ಲಾ ಅಕೌಂಟ್ ಯೂಸ್ ಮಾಡ್ತಾ ಇದ್ದೀರಾ ಸರ್? ಡಿಜಿಟಲ್ ಆಪ್ ಏನಾದ್ರು ಯೂಸ್ ಮಾಡ್ತಾ ಇದ್ದೀರಾ ಸರ್? ಕರೂರ್ ವೈಶ್ಯದ ಡಿಲೈಟ್ ಆಪ್ಸ್ ಏನಾದ್ರು? ಓಕೆ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಚೆನ್ನಾಗಿದೆ ಸರ್. ಓಕೆ, ಲೋನ್ಸ್ ಏನಾದ್ರು ತಗೊಂಡಿದ್ದೀರಾ ಸರ್? ಲೋನ್ಸ್ ಮುಂದೆ ತಗೊಳ್ಳೋ ಪ್ಲಾನ್ಸ್ ಏನಾದ್ರು ಇದೆಯಾ ಸರ್? ಓಡಿ ಮಾಡಿಸಿ. ಓಕೆ ಸರ್, ಓಡಿ ಅಕೌಂಟ್ ನೆಕ್ಸ್ಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಸರ್ವಿಸ್ ಹೇಗ್ ಅನ್ಸುತ್ತೆ ಸರ್? ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೇಗಿದ್ದೀರಾ ಸರ್? ಮೇಡಮ್. ಸರ್, ನಿಮ್ಮ ಹೆಸರು? ಶಿವಕುಮಾರ್ ಡಿ. ಸರ್, ಎಷ್ಟು ವರ್ಷದಿಂದ ದೌಬಸ್ಪೇಟೆಯಲ್ಲಿ ತರಕಾರಿ ಮಾರ್ತಾ ಇದ್ದೀರಾ? 30 ವರ್ಷ ಮಾಡ್ತಾ ಇದ್ದೀವಿ. ಓಕೆ ಸರ್, ನೀವು ಕರೂರ್ ವೈಶ್ಯ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆಯಾ ಸರ್? ಮಾಡಿದ್ವಿ ಮೇಡಮ್. ಎಷ್ಟು ವರ್ಷ ಆಯ್ತು ಸರ್? 1 ವರ್ಷ ಆಯ್ತು ಮೇಡಮ್. ಓಕೆ, ಇಲ್ಲಿ ವ್ಯಾಪಾರ ಮಾಡಿದ ದುಡ್ಡನ್ನೆಲ್ಲ ಎಲ್ಲಿ ಇಡ್ತಿದ್ದೀರಾ ಸರ್? ಎಲ್ಲ ಕರೂರ್ ವೈಶ್ಯ ಬ್ಯಾಂಕ್. ಓಕೆ, ಹಾಗಾದ್ರೆ ಸರ್ ಕರೂರ್ ವೈಶ್ಯ ಬ್ಯಾಂಕ್ ಅಲ್ಲಿ ಸರ್ವಿಸ್ ಎಲ್ಲ ಯಾವ ತರ ಇದೆ ಸರ್? ಚೆನ್ನಾಗಿದೆ. ಮ್ಯಾನೇಜರ್ ಸೂಪರ್ ಮೇಡಮ್, ಸೂಪರ್ ಮ್ಯಾನೇಜರ್. ಮ್ಯಾನೇಜರ್ ಸೂಪರ್. ಇದೇ ರೀತಿ ಮುಂದೆನೂ ಕೂಡ ಸಪೋರ್ಟ್ ಮಾಡ್ತಾ ಇರಿ ಸರ್. ನಮ್ ಬ್ಯಾಂಕಿಗೆ ಹೆಚ್ಚಿನ ಸಪೋರ್ಟ್ ಕೊಡಿ ಸರ್. ಮಾಡ್ತೀವಿ. ನಮ್ ಸಾಕೋರ್ ಮ್ಯಾನೇಜರ್ ಅಂತ ಏನ್ ಇಷ್ಟ ಮೇಡಮ್, ನಮ್ಗೆ ಒಳ್ಳೆ ಮ್ಯಾನೇಜರ್, ಸೂಪರ್ ಮ್ಯಾನೇಜರ್ ಕೊಟ್ಟಾರೆ. ಇದ್ರ ಮ್ಯಾನೇಜರ್ ಬಿಟ್ರೆ ಸೂಪರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ ಮೇಡಮ್. ದೌಬಸ್ಪೇಟೆಯ ಎಲ್ಲಾ ಗ್ರಾಹಕರು ಕೂಡ ಉತ್ತಮವಾದ ಫೀಡ್ಬ್ಯಾಕ್ ಅನ್ನ ಕರೂರ್ ವೈಶ್ಯ ಬ್ಯಾಂಕ್ ಕುರಿತು ಹೇಳಿದ್ದಾರೆ. ಆದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣರಾದವರು ಯಾರಂತ ಹೇಳಿದ್ರೆ ಕರೂರ್ ವೈಶ್ಯ ಬ್ಯಾಂಕ್ ನ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಬ್ಯಾಂಕ್ ಮ್ಯಾನೇಜರ್. ಸೊ ಇದೀಗ ಕರೂರ್ ವೈಶ್ಯ ಬ್ಯಾಂಕ್ ನ ಕುರಿತು ಬ್ಯಾಂಕ್ ಮ್ಯಾನೇಜರ್ ಸರ್ ಸ್ವತಃ ಏನ್ ಮಾತಾಡ್ತಾರೆ ಕೇಳ್ಕೊ ಬರೋಣ ಬನ್ನಿ. ಸರ್, ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಸರ್, ನಿಮ್ ಹೆಸರು? ನಮ್ಮ ಹೆಸರು ಚಂದ್ರಶೇಖರ್ ಮೇಡಮ್. ಈ ಕರೂರ್ ವೈಶ್ಯ ಬ್ಯಾಂಕ್ ದಾಬಾಸ್ಪೇಟೆ ಬ್ರಾಂಚ್ ನಾನು ಮ್ಯಾನೇಜರ್. ಓಕೆ ಸರ್, ಫಸ್ಟ್ಲಿ ಕಂಗ್ರಾಚುಲೇಷನ್ ಸರ್. ಯಾಕಂತ ಹೇಳಿದ್ರೆ ಕರೂರ್ ವೈಶ್ಯ ಬ್ಯಾಂಕ್ 110 ವರ್ಷಗಳ ಸಕ್ಸಸ್ಫುಲ್ ಜರ್ನಿಯನ್ನ ಕಂಪ್ಲೀಟ್ ಮಾಡಿದೆ. ಸೊ ವಾಟ್ ಈಸ್ ದ ಸೀಕ್ರೆಟ್ ಆಫ್ ದಿಸ್ ಜರ್ನಿ ಸರ್? ಫಸ್ಟ್ ಆಫ್ ಆಲ್, ಥ್ಯಾಂಕ್ ಯು ಮೇಡಮ್. I am very happy being a part of Karur Vysya Bank, and it is a proud moment of every KVBN. So the main secret of the behind this success is customer support, trust, and our bank staff dedication. ಎಸ್ ಸರ್. ಬ್ಯಾಂಕ್ ಬಿಸ್ನೆಸ್ ಗ್ರೋತ್ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ನಮ್ಮ ಬ್ಯಾಂಕ್ 1916 ಕರೂರಲ್ಲಿ ಓಪನ್ ಆಗಿದೆ. ಆವಾಗ ಶ್ರೀ ಆದಿಕೃಷ್ಣ ಶೆಟ್ಟಿಯಾರ್, ವೆಂಕಟರಾಮ ಚೆಟ್ಟಿಯಾರ್ ಓಪನ್ ಮಾಡಿದ್ರು. ಸೊ ಓಪನ್ ಮಾಡೋ ಟೈಮಲ್ಲಿ ಕೇವಲ 1 ಲಕ್ಷ ರೂಪಾಯಿ ಬ್ಯಾಂಕ್ ಓಪನ್ ಮಾಡಿದ್ರು. ಈಗ ನಮ್ಮ ಬ್ಯಾಂಕ್ ಬಿಸ್ನೆಸ್
2.2 lakh crore ಆಗಿದೆ. ಪ್ಲಸ್ ನಮ್ದು ಓವರ್ ಆಲ್ ಕಂಟ್ರಿ ವೈಡ್ 900 ಬ್ರಾಂಚಸ್ ಇದೆ, 2200 ATMs ಇದೆ. ಸರ್ 110 ವರ್ಷಗಳಲ್ಲಿ ಕರೂರ್ ವೈಶ್ಯ ಬ್ಯಾಂಕ್ ಹಲವಾರು ಪ್ರಶಸ್ತಿಗಳನ್ನ ಗೌರವಗಳನ್ನ ಪಡ್ಕೊಂಡಿದೆ. ಸೊ ಈ ಮೈಲ್ ಸ್ಟೋನ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಮ್ಯಾಮ್, ಈ 110 ವರ್ಷದಲ್ಲಿ ತುಂಬಾ ಅವಾರ್ಡ್ಸ್ ಬಂದಿದೆ, ತುಂಬಾ ಮೈಲ್ ಸ್ಟೋನ್ಸ್ ಅಚೀವ್ ಆಗಿದ್ದೀನಿ. ಇದರಿಂದ ಮುಖ್ಯವಾಗಿ ಹೇಳ್ಬೇಕಂటే ಸೊ ಬಿಸ್ನೆಸ್ ಟುಡೇ ಅವಾರ್ಡ್ಸ್ ಇಂದ ನಮ್ಗೂ 2024, 2025, 2026 ಈ 3 ವರ್ಷ ನಮ್ಗೂ ಬೆಸ್ಟ್ ಸ್ಮಾಲ್ ಇಂಡಿಯನ್ ಬ್ಯಾಂಕ್ ಅವಾರ್ಡ್ ಬಂದಿದೆ. ಸರ್ ಶೇರ್ ಮಾರ್ಕೆಟ್ ಅಲ್ಲಿ ನಿಮ್ಮ ಬ್ಯಾಂಕ್ ಪರ್ಫಾರ್ಮೆನ್ಸ್ ಯಾವ ತರ ಇದೆ ಸರ್? ಶೇರ್ ಮಾರ್ಕೆಟ್ ಬಗ್ಗೆ ಹೇಳ್ಬೇಕಂటే ಕೋವಿಡ್ ಮುಂಚೆ ನಮ್ ಬ್ಯಾಂಕ್ ಶೇರ್ ಹತ್ರ 80 ರೂಪೀಸ್ ಇದೆ ಮೇಡಮ್. ಕೋವಿಡ್ ಟೈಮ್ ಅಲ್ಲಿ ಇದು 18 ರೂಪೀಸ್ಗೆ ಬಿದ್ದಿದೆ. ಸೊ ಈಗ 2026 ಅಲ್ಲಿ ನಮ್ ಬ್ಯಾಂಕ್ ಶೇರ್ ಪ್ರೈಸ್ ಹತ್ರ 300 ರೂಪಾಯಿ ಇದೆ. ಸೊ ಈ 5 years ಟೈಮ್ ಅಲ್ಲಿ ನಮ್ ಬ್ಯಾಂಕ್ 15 ಟೈಮ್ಸ್ ಗ್ರೋತ್ ಆಗಿದೆ. ದಿಸ್ ಇಸ್ ದ ಬಿಗ್ ಮೈಲ್ ಸ್ಟೋನ್ ಇನ್ ದ ಬ್ಯಾಂಕಿಂಗ್ ಹಿಸ್ಟರಿ. ಸರ್ ಈಗಾಗಲೇ ದೌಬಸ್ಪೇಟೆಯ ಕರೂರ್ ವೈಶ್ಯ ಬ್ಯಾಂಕ್ ನ ಗ್ರಾಹಕರೆಲ್ಲರೂ ಕೂಡ ಬ್ರಾಂಚ್ ಬಗ್ಗೆ ಒಳ್ಳೆ ಫೀಡ್ಬ್ಯಾಕ್ ನ ಒಪಿನಿಯನ್ ಅನ್ನ ಹೇಳಿದ್ದಾರೆ. ಸೊ ನಿಮ್ಮ ಬ್ರಾಂಚ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದಕ್ಕೆಲ್ಲ ಮುಖ್ಯ ಕಾರಣ ಮೇಡಮ್, ನಮ್ ಸ್ಟಾಫ್ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ರು. ಸೊ ಈ ಬ್ರಾಂಚ್ ಓಪನ್ ಆಗಿ 2 ವರ್ಷ ಆಗಿದೆ. ನಮ್ ಬ್ರಾಂಚ್ ಓಪನ್ ಮಾಡೋಕೆ ಮುಂಚೆ 10 ನ್ಯಾಷನಲೈಸ್ ಬ್ಯಾಂಕ್ಸ್ ಇಲ್ಲಿದೆ. ಸೊ ಸ್ವಲ್ಪ ಕಾಂಪಿಟೇಷನ್ ಇದೆ. ಸೊ ಎಲ್ಲಾ ಗ್ರಾಹಕರಿಗೆ ಬೇರೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಇರುತ್ತೆ. ಸೊ ಒಂದು ಬ್ಯಾಂಕ್ ಇಂದ ಇನ್ನೊಂದು ಬ್ಯಾಂಕ್ ಹೋಗ್ಬೇಕಂటే ಖಂಡಿತ ಅವ್ರಿಗೆ ಏ ಬ್ಯಾಂಕ್ ಅಲ್ಲಿ ಸರ್ವಿಸ್ ಚೆನ್ನಾಗಿ ಕೊಡ್ತಿರೋ ಅದು ನೋಡ್ಕೊಂಡೆ ಅವ್ರು ಬರ್ತಾರೆ. ನಮ್ ಮುಖ್ಯ ಉದ್ದೇಶ ಇಂಟೆನ್ಷನ್ ಇಸ್ ಟು ಪ್ರೊವೈಡ್ ಅ ಗುಡ್ ಸರ್ವಿಸ್ ಟು ದಿ ಕಸ್ಟಮರ್ಸ್. ಇದರಿಂದ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡ್ಕೊಂಡಿದ್ವಿ. ನಮ್ ಸ್ಟಾಫ್ ಒಳ್ಳೆ ಸಪೋರ್ಟ್ ಮಾಡಿದ್ರು, ಒಳ್ಳೆ ಸರ್ವಿಸ್ ಕೊಟ್ಟಿದ್ರು. ಇದರಿಂದ ಕಸ್ಟಮರ್ಸ್ ಈಗ ಬರ್ತಾ ಇದ್ರು. ಸ್ವಲ್ಪ ಬಿಸ್ನೆಸ್ ಚೆನ್ನಾಗಿದೆ ಆಗಿದೆ. ಸರ್ ಕರೂರ್ ವೈಶ್ಯ ಬ್ಯಾಂಕ್ ಬಗ್ಗೆ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಮೋರ್ ದ್ಯಾನ್ 1 crore ಫ್ಯಾಮಿಲೀಸ್ ಫಸ್ಟ್ ಚಾಯ್ಸ್ ಇಸ್ ಅವರ್ ಕರೂರ್ ವೈಶ್ಯ ಬ್ಯಾಂಕ್. ನಂಬಿಕೆಗೆ ಮತ್ತೊಂದು ಹೆಸರೇ ಕರೂರ್ ವೈಶ್ಯ ಬ್ಯಾಂಕ್.